ಅಲ್ಲ 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 ಅದೇನೋ ಒಂದು ದೇವತೆಗಳನ್ನ ತಂದಿಟ್ಟಿದ್ದಾರೆ ಅಷ್ಟೇ. ಶಾಸ್ತ್ರಿಗಳು ನಾವು ಎಲ್ಲ ಅದನ್ನ ಕ್ಲೀನ್ ಮಾಡಿ ನೋಡಿದ್ದೀನಿ. ತಲಕಾಡಲ್ಲಿ ಆಗ್ತಾ ಇತ್ತಲ್ಲ, ಮರಳೆಲ್ಲ ತುಂಬ್ಕೊಂಡ್ಬಿಡ್ತಿತ್ತಲ್ಲ, ಆ ಥರ ತಲಕಾಡ ತುಂಬ್ಕೊಳ್ಳೋದೇ ಇಲ್ಲ ಮರಳು. ಅಲ್ಲಿ ನಮ್ಮ ಕೊಡಗೇಹಳ್ಳಿ ನಾರಾಯಣ ಸ್ವಾಮಿಗಳಿದಾರಲ್ಲ, ಬಿಜೆಪಿ ಪ್ರೆಸಿಡೆಂಟ್ ಬೆಂಗಳೂರು, ವನದುರ್ಗಿ ಅಂತ ನವದುರ್ಗಿ ಅಂತ ಅಂದ್ರೆ ಈ ಕಾರ್ತಿಕ್ ಮಾಸದಲ್ಲಿ ಸೋಮವಾರ ಬಂದು ಊಟದ್ದೆಲ್ಲ ತಂದು ಬಂದು ನೈವೇದ್ಯ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದು. ವನದುರ್ಗಿ ಗದರಾಮೇಶ್ವರದಲ್ಲಿ ನಾವು ಕಾರ್ತಿಕದಲ್ಲಿ ಮಾತ್ರ ಪ್ರತಿ ಸೋಮವಾರನೂ ಊಟ ಮಾಡ್ಕೊಂಡು ಅಲ್ಲಿಗೆ ತಗೊಂಡೋಗಿ ಊಟ ಮಾಡೋದು. ಇವತ್ತು ಆಡಂಬರಗಳು ಜಾಸ್ತಿ ಇದೆ, ಮೂಲ ಇದೆಲ್ಲ ಬಿಟ್ಟೋಗಿದೆ. ಮಕ್ಳನ್ನ ಕರ್ಕೊಂಡು ಹೋಗೋದು ಸ್ಕೂಲ್ ಮಕ್ಕಳೆಲ್ಲ ಹೋಗೋರು. ಅಲ್ಲೊಂದು ಮಾವಿನ ಮರ, ಹಳಸಿ ಮರ ಜೋಲೆ ಹಾಕೊಂಡು ಅವತ್ತೆಲ್ಲ ಸೋಮವಾರ ಅಲ್ಲೇ ಊಟ, ಸಾಮೂಹಿಕವಾಗಿ ಊಟ ಇತ್ತೇ ಎಲ್ಲುವೆ ಮುಚ್ಚಿ ತೊಡೋದು. ಬಹಳ ಚೆನ್ನಾಗಿತ್ತು ನಮ್ಮ ಚಂದ್ರಾಯಪಟ್ಟಣದಲ್ಲಿ. ನೋಡಿದ್ದೀನಿ, ಹಿಂದದ್ದು ನೋಡಿದೀನಿ, ಈಗಲೂ ನೋಡಿದೀನಿ. ಇವೆಲ್ಲ ಇವತ್ತೆಲ್ಲ ಆಡಂಬರ ಏನೋ ಒಂಥರ. ದೇವಿ ದುರಿತ ನಿವಾರಿಣಿ, ದುರ್ಗಾ ದೇವಿ ದುರಿತ ನಿವಾರಿಣಿ, ದುರ್ಗಾ ದೇವಿ ದುರಿತ ನಿವಾರಿಣಿ, ದುರ್ಗಾ ದೇವಿ. ಮಾಯಾಮೇಲ ದೇವ ಸರ್ವೇಶ ಪರಮಮ್ಮನೆಂದು ಜನಂ ಆವುದನು ಕಾರಣಗಳ ಮಲ್ತಿಜಿಂ ನಂಬಿರುವುದು ಆ ವಿಚಿತ್ರತೆ ಲಭಿಸ ಮಂಕುತಿಮ್ಮ ಅಂತ. ನಿನ್ನೆ ಪಾರಾಯಣ ಮಾಡೋ ಸಂದರ್ಭದಲ್ಲಿ ಹಲವಾರು ಮಂತ್ರಗಳನ್ನು ಪುನರುಚ್ಚಾರಣೆ ಮಾಡಿದ್ರು. ಸುಮಾರು 3 ಗಂಟೆಗಳ ಕಾಲ ನಡೀತು. 2 ನಿಮಿಷಗಳ ಕಾಲ ಅದರ ಮಹತ್ವವನ್ನು ಈಗ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ದೇವಿಯ ಸ್ತುತಿ ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅನ್ನೋದು ದೇವರು ನಾನು ಹೇಳಿದ್ರು. ಹೀಗೆ ಆ ದೇವ ಅಥವಾ ದೇವಿ ಯಾವ್ಯಾವ ರೂಪದಲ್ಲಿ ಪ್ರಕಟ ಆಗ್ತಾರೆ ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಮನಸ್ಸಿನಲ್ಲಿ ಬಂದಂತ ಈ ಒಂದು ದೈವಿಕ ಭಾವನೆ ಇದೆಯಲ್ಲ, ಬಹಳ ಪ್ರಾಚೀನದಿಂದಲೇ ಇರುವಂತದ್ದು. ಹಾಗಾಗಿ ಇಂಥ ಪುಟ್ಟ ಪುಟ್ಟ ದೇವಸ್ಥಾನಗಳು ಕೂಡ ಇಲ್ಲಿ ನೋಡ್ಕೊಂಡು ಬಂದಿವೆ, ಅದಕ್ಕೆ ನಡ್ಕೊಳ್ತಾ ಇದ್ದಾರೆ. ಅಂತ ಒಂದು ದೇವಿ ಕುರಿತು ಚಂಡಿಕಾ ಹೋಮ ರಂಗಸ್ವಾಮಿಗಳು ತಾಯಿಯ ಮಹತ್ವವನ್ನ ನಾನು ತಿಳ್ಕೊಂಡಿದ್ದೀನಿ, ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ತಾಯಿಯ ಬಗ್ಗೆ ಹೇಳಲಿಕ್ಕೆ ತುಂಬಾ ಕಷ್ಟನೇ, ಹೇಳುವಂತದ್ದು ಬಹಳ ವಿಷಯ ಇರ್ತದೆ. ಆದ್ರೂ ಕೂಡ ಒಂದೇ ಮಾತನ್ನ ನಾನು ಹೇಳ್ಬೇಕು ಅಂತಂದ್ರೆ, ಶಂಕರಾಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ಕುಪುತ್ರ ಜಾಯೇತ ಕ್ವಚಿತಪಿ ಕುಮಾತ ನಭವತಿ ಅಂತೇಳಿ. ಅಂದ್ರೆ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದಂತೆ, ಆದ್ರೆ ಈ ಒಂದು ದೇವಾಲಯದ ಸ್ವರೂಪದ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಈ ಪೂಜೆ ಮಾಡೋಕ್ಕೂ ಕಷ್ಟವಾದಂಥ ಈ ದೇವಾಲಯನ ಜೀರ್ಣೋದ್ಧಾರ ಮಾಡೋದು ಮೂಲಗಳು ಸಹ ಭಗವಂತ ಇದ್ದಾನೆ, ಕಳಕಳಗಳು ಸಹ ಭಗವಂತ ಇದ್ದಾರೆ, ಎಲ್ಲರೂ ಭಗವಂತ ಇದ್ದಾರೆ. ಎಲ್ಲರೂ ಭಗವಂತನ ನೋಡಿದ್ದೇವೆ ನಾವು. ಅದರಿಂದ ಇಂಥ ಪುಣ್ಯವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾವ ದೇವಸ್ಥಾನ ಸಹ ತಾಳಾಗಿಲ್ಲ, ಎಲ್ಲರೂ ಸಹ ಜೀರ್ಣೋದ್ಧಾರ ಆಗ್ತಾ ಇದೆ. ನಿಮ್ಮಗಳ ಒಂದು ಶ್ರಮ, ನಿಮ್ಮಗಳ ಒಂದು ಶಕ್ತಿ, ದೈವಿ ಶಕ್ತಿ ಇಲ್ಲಿದೆ. ಆ ಭಗವಂತ ನಿಮಗೂ ಒಂದು ಕುಟುಂಬಕ್ಕೂ ಎಲ್ಲ ಸುಖವನ್ನು ಕೊಟ್ಟು ಕಾಪಾಡಿ ಅಂತ ಆಲೋಚಿಸ್ತೇವೆ. ಒಂದು ನುಡಿಯೊಂದಿಗೆ ಈ ಸಭಾವನ್ನ ತೆಗೆದುಕೊಂಡು ಸಾಲಿನಲ್ಲಿ ಬಂದು ನಮಗೆ ಇರುವ ಭಗವಂತ ನಿಗದಿ ಮಾಡಿದಂತಹ ವಿನಿಯೋಗವನ್ನು ಪಡ್ಕೊಂಡು ಕುಳಿತುಕೊಂಡು ಬೆಂಚಿನ ಮೇಲೆ ಇಟ್ಕೊಂಡು ಯಥಾವತ್ತಾಗಿ ಆಹಾರವನ್ನು ಸ್ವೀಕರಿಸಿ ಭಗವಂತರಿಗೂ ತೃಪ್ತಿ ಆಗುತ್ತೆ, ನಮಗೂ ಸಂತೋಷ ಆಗುತ್ತೆ ಅಂತ ಹೇಳ್ತಾ ನಾನು ವಿರಮಿಸ್ತೀನಿ. ಧನ್ಯವಾದ.